ಔರಂಗಜೇಬ ಒಂದು ಹೊಸ ವಿಮರ್ಶೆ. ಹಿಂದಿ ಮೂಲ ಡಾಕ್ಟರ್ ಓಂ ಪ್ರಕಾಶ್ ಪ್ರಸಾದ್, ಕನ್ನಡಕ್ಕೆ ಪ್ರೊಫೆಸರ್ ಶಾಕಿರಾ ಖಾನಂ ಸಾಬಿ. ನಿಮ್ಮ ಮಿಮಿಕ್ರಿ ಮಹೇಶ್ ಧ್ವನಿಯಲ್ಲಿ. ಮುನ್ನುಡಿ: ಔರಂಗಜೇಬ ಒಂದು ಹೊಸ ವಿಮರ್ಶೆ ಎಂಬ ಈ ಅನುವಾದಿತ ಕೃತಿಯನ್ನು ಪ್ರೊಫೆಸರ್ ಶಾಕಿರಾ ಖಾನಂ ಅವರು ಕನ್ನಡಕ್ಕೆ ಕೊಡುತ್ತಿದ್ದಾರೆ. ಮೂಲ ಕೃತಿಯ ಕರ್ತೃ ಡಾಕ್ಟರ್ ಓಂ ಪ್ರಕಾಶ್ ಪ್ರಸಾದ್ ಮೂಲ ಕೃತಿಯನ್ನು ಅನುವಾದಿಸಿ ಕನ್ನಡ ಓದುಗರಿಗೆ ಒದಗಿಸಿದ ಪ್ರೊಫೆಸರ್ ಶಾಕಿರಾ ಖಾನಂ ಅವರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತೇನೆ. ಏಕೆಂದರೆ ಇಲ್ಲಿವರೆಗಿನ ಚರಿತ್ರೆಯಲ್ಲಿ ಔರಂಗಜೇಬನ ಆಡಳಿತಾತ್ಮಕ ಚಾರಿತ್ರವನ್ನು ಟೀಕಿಸಿದ್ದೇ ಹೆಚ್ಚು. ಆತ ಹಿಂದೂ ವಿರೋಧಿಯೆಂದು, ಕ್ರೂರಿಯೆಂದು ಬಿಂಬಿತವಾದ ಬರಹಗಳಿಗೆ ಮುಖಾಮುಖಿಯಾಗುವ ಮೂಲ ಲೇಖಕರು ಅನೇಕ ಆಧಾರಗಳ ಮೂಲಕ ಔರಂಗಜೇಬನ ಮತ್ತೊಂದು ಮನೋಮುಖವನ್ನು ದಾಖಲಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಹೊಸ ವಿಮರ್ಶೆ ಎಂದು ಕರೆದಂತೆ ಕಾಣುತ್ತದೆ. ವಿಮರ್ಶೆ ಎನ್ನುವುದು ವಿಶ್ಲೇಷಣಾ ಪ್ರಧಾನ ಅನುಸಂಧಾನವೂ ಹೌದು. ಆದರೆ ಈ ಕೃತಿಯು ಅನುಸಂಧಾನಕ್ಕಿಂತ ಮಿಗಿಲಾಗಿ ಮುಖಾಮುಖಿಯನ್ನೇ ಮುಖ್ಯವಾಗಿಸಿಕೊಂಡು ರಚಿತವಾಗಿದೆ. ಈ ಮುಖಾಮುಖಿಯ ನೆಲೆ ನಿಲುವುಗಳನ್ನು ಶಾಕಿರಾ ಖಾನಂ ಅವರು ಕನ್ನಡದಲ್ಲಿ ಸಶಕ್ತವಾಗಿ ಹಿಡಿದಿಟ್ಟಿದ್ದಾರೆ. ಇಂಥದ್ದೊಂದು ಕೃತಿಯನ್ನು ಅನುವಾದಕ್ಕೆ ಆಯ್ಕೆ ಮಾಡಿಕೊಳ್ಳುವಲ್ಲಿಯೇ ಶಾಕಿರಾ ಅವರ ಆಸಕ್ತಿ ಮತ್ತು ನಿಲುವಿನ ಒಲವು ವ್ಯಕ್ತವಾಗುತ್ತದೆ. ಸ್ಥಾಪಿತ ಮಿಥ್ಯೆಗಳನ್ನು ಒಡೆಯುವ ಸತ್ಯಶೋಧದ ಒತ್ತಾಸೆಯೂ ಇರುವಂತಿದೆ. ಇದೇ ಸಂದರ್ಭದಲ್ಲಿ ಸತ್ಯವನ್ನು ಶೋಧಿಸುವಾಗ ಹಿಂದಿನದು ಮಿಥ್ಯೆ ಎಂದು ಸಾಬೀತುಪಡಿಸುವ ಹೊಣೆಗಾರಿಕೆಯೂ ಇರಬೇಕಾಗುತ್ತದೆ. ಆದರೆ ಈ ಹೊಣೆಗಾರಿಕೆಯು ಮೂಲ ಲೇಖಕರಿಗೆ ಸಂಬಂಧಿಸಿದ್ದು. ಚರ್ಚೆಗೆ ಅನುವು ಮಾಡಿಕೊಡುವ ನೈಜ ನಿಲುವು ಅನುವಾದಕರದ್ದು. ಮೂಲ ಕೃತಿಯ ಸಮಸ್ತ ವಿವರಗಳಿಗೂ ಅನುವಾದಕರು ಹೊಣೆಯಾಗುವುದಿಲ್ಲವಾದರೂ ನಿರ್ದಿಷ್ಟ ಕೃತಿಯ ಆಯ್ಕೆಯಲ್ಲಿ ಮೂಲ ವಸ್ತುವನ್ನು ಕುರಿತ ಒಲವಂತೂ ಇರುತ್ತದೆ. ವೃತ್ತಿಪರ ಅನುವಾದಕರಿಗೆ ಒಲವು ನಿಲುವುಗಳ ತಂಟೆ ತಕರಾರುಗಳು ಇರುವುದಿಲ್ಲ. ಗೌರವಧನ ಪಡೆದು ಇಷ್ಟದ ಇಷ್ಟವಿಲ್ಲದ ನಿಲುವುಗಳ ಕೃತಿಗಳನ್ನು ಅನುವಾದಿಸುವುದು ಸಾಮಾನ್ಯವಾಗಿ ವೃತ್ತಿಪರ ಅನುವಾದಕರ ಪರಿಪಾಠ. ತನಗೆ ಇಷ್ಟವಾಗದ ನಿಲುವಿನ ಕೃತಿಯನ್ನು ಅನುವಾದಿಸುವುದಿಲ್ಲವೆಂದು ನಿರಾಕರಿಸುವ ವೃತ್ತಿಪರ ಅನುವಾದಕರು ಇಲ್ಲ ಎನ್ನುವಷ್ಟು ವಿರಳ. ಪ್ರೊಫೆಸರ್ ಶಾಕಿರಾ ಖಾನಂ ಅವರು ವೃತ್ತಿಪರ ಅನುವಾದಕರಲ್ಲ. ಆದ್ದರಿಂದ ಈ ಕೃತಿಯನ್ನು ಅನುವಾದಿಸುವ ಅವರ ಆಕಾಂಕ್ಷೆಯಲ್ಲಿ ಮೂಲ ವಸ್ತುವನ್ನು ಕುರಿತು ಒಲವು ಮತ್ತು ಕನ್ನಡ ಓದುಗ ಹಾಗೂ ವಿದ್ವತ್ ವಲಯದಲ್ಲಿ ಚರ್ಚೆಗೊಂದು ಮೂಲ ಭೂಮಿಕೆಯನ್ನು ಒದಗಿಸಬೇಕೆಂಬ ನಿಲುವು ಎರಡು ಕಾರಣಗಳಿವೆ ಎಂದು ನಾನು ಭಾವಿಸುತ್ತೇನೆ. ಅವರ ಅನುವಾದದಿಂದ ಚರ್ಚೆ ಮತ್ತು ಚಿಂತನೆಗಳಿಗೆ ಒಂದು ಗಂಭೀರ ಗಮನ ಖಂಡಿತ ಸಾಧ್ಯವಾಗುತ್ತದೆ ಎಂದು ನಂಬುತ್ತೇನೆ. ಹೊಸ ವಿಮರ್ಶೆಗೊಂದು ಹೊಸ ವಿಮರ್ಶೆ ಸೇರುತ್ತಲೇ ಸತ್ಯ ಸ್ಫುಟಗೊಳ್ಳುತ್ತಾ ಹೋಗುತ್ತದೆಯಾದ್ದರಿಂದ ಶಾಕಿರಾ ಖಾನಂ ಅವರ ಪ್ರಯತ್ನ ಪ್ರಶಂಸನೀಯವಾಗಿದೆ. ಚರಿತ್ರೆಯ ಸತ್ಯಶೋಧವೆನ್ನುವುದು ಒಂದು ಸ್ಥಗಿತ ಸ್ಥಿತಿ. ಸ್ಥಗಿತತೆಯು ಶೋಧರ ಮೂಲ ಗುಣವಲ್ಲ. ಶೋಧ ಎನ್ನುವುದು ಚಲನಶೀಲ ಪ್ರಕ್ರಿಯೆ. ಈ ಪ್ರಕ್ರಿಯೆಯು ಪೂರ್ವಾಗ್ರಹಗಳಿಲ್ಲದೆ ಪಯಣಿಸಿದಾಗ ನಿಜದ ನೆಲೆಗಳು ಆಧಾರ ಸಹಿತವಾಗಿ ಅನಾವರಣಗೊಳ್ಳುತ್ತವೆ. ಒಬ್ಬರನ್ನು ಅಥವಾ ಒಂದು ಕಾಲಾವಧಿಯನ್ನು ಹೊಗಳಲು ಇನ್ನೊಬ್ಬರನ್ನು ಅಥವಾ ಇನ್ನೊಂದು ಕಾಲಾವಧಿಯನ್ನು ಶತ್ರುಸ್ಥಾನದಲ್ಲಿ ನಿಲ್ಲಿಸಬೇಕೆಂದಿಲ್ಲ. ಒಬ್ಬರನ್ನು ಅಥವಾ ಒಂದನ್ನು ಹೊಗಳಲು ಇನ್ನೊಬ್ಬರನ್ನು ಅಥವಾ ಇನ್ನೊಂದನ್ನು ತೆಗಳಿದರೆ ನಮ್ಮ ಪ್ರತಿಪಾದನೆಯಲ್ಲೇ ಏನೋ ಕೊರತೆ ಇದೆಯೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಒಬ್ಬರನ್ನು ನಾಯಕ ಇನ್ನೊಬ್ಬರನ್ನು ಖಳನಾಯಕ ಎಂದು ತಿಳಿಯದೆ ನಡೆಯುವ ತೌಲನಿಕ ಅಧ್ಯಯನಕ್ಕೆ ಆರೋಗ್ಯಕರ ಆಯಾಮವಿರುತ್ತದೆ. ಇಂತಹ ಅಧ್ಯಯನದಿಂದ ಹುಟ್ಟುವ ಸತ್ಯವನ್ನು ಜನರು ನಂಬಲು ಸಾಧ್ಯವಾಗುತ್ತದೆ. ನನ್ನ ಈ ಮಾತುಗಳಿಗೆ ಪೂರಕವಾಗಿ ಹೆಸರಾಂತ ಇತಿಹಾಸ ತಜ್ಞೆಯರಾದ ಡಾಕ್ಟರ್ ರೊಮಿಲಾ ತಾಪರ್ ಅವರ ಕಲ್ಪಿತ ಶತ್ರುವೆಂಬ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಬಹುದು. ರೊಮಿಲಾ ತಾಪರ್ ಅವರು ಕೆಲವರು ಶತ್ರುಗಳನ್ನು ವಿನಾಕಾರಣ ಕಲ್ಪಿಸಿಕೊಂಡು ಅವರ ನೆಲೆಯಿಂದಲೇ ನಿಲುವು ತೆಗೆದುಕೊಳ್ಳುವ ಪ್ರವೃತ್ತಿಯ ಬಗ್ಗೆ ವಿವರಿಸಿದ್ದಾರೆ. ಇವರು ಯಾರನ್ನು ಶತ್ರು ಎಂದು ಭಾವಿಸುತ್ತಾರೋ ಅವರು ಶತ್ರುವೇ ಆಗಿರುವುದಿಲ್ಲ. ಅವರು ಕೇವಲ ಕಲ್ಪಿತ ಶತ್ರು, ಇಮ್ಯಾಜಿನರಿ.
Sample complete. Ready to continue?